ನೀವು ಈ ಥರ ವ್ಯಕ್ತಿ ಆಗಿದ್ದರೆ 3 ಡೇಸ್ ಜಿಮ್ಗೆ ಹೋಗೋದು, 10 ಡೇಸ್ ಗ್ಯಾಪ್ ಕೊಡೋದು, ಹಾಗಿದ್ರೆ ನೀವು ನಿಮ್ಮ ಪ್ರೋಗ್ರೆಸ್ನ ಡೆಸ್ಟ್ರಾಯ್ ಮಾಡ್ತಾ ಇದ್ದೀರಾ ಅಂತ. ಬಾಡಿ ಅಡಾಪ್ಟೇಷನ್ ಸೈನ್ಸ್ ಪ್ರಕಾರ ನಿಮ್ಮ ಬಾಡಿನಲ್ಲಿ ಸ್ಟ್ರೆಂತ್ ಬಿಲ್ಡ್ ಆಗಿರ್ಬೋದು, ಇಲ್ಲ ಮಸಲ್ ಗೇನ್ ಆಗಿರ್ಬೋದು, ಇಲ್ಲ ಫ್ಯಾಟ್ ಲಾಸ್, ಈ ರೀತಿ ಚೇಂಜಸ್ ನೋಡಬೇಕಂದ್ರೆ ನೀವು ನಿಮ್ಮ ಬಾಡಿಗೆ ಟೈಮ್ ಪ್ಲಸ್ ರಿಪೀಟೆಡ್ ಸಿಗ್ನಲ್ ಕೊಡಬೇಕು. ನೀವು ನಿಮ್ಮ ಬಾಡಿಗೆ ರಿಪೀಟೆಡ್ ಸ್ಟ್ರೆಸ್ ಕೊಟ್ಟಾಗಲೇ ನಿಮ್ಮ ಬಾಡಿ ಯಾವುದೇ ಒಂದು ನ್ಯೂ ಹ್ಯಾಬಿಟ್ಗೆ ಅಡಾಪ್ಟ್ ಆಗೋದಕ್ಕೆ ಸಾಧ್ಯ. ನೀವೇನಾದರೂ ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡಿಲ್ಲ ಅಂದರೆ ನಿಮ್ಮ ಬಾಡಿನಲ್ಲಿ ಮಸಲ್ ಪ್ರೋಟೀನ್ ಸಿಂಥಸಿಸ್ ಸ್ಟಾಪ್ ಆಗುತ್ತೆ, ನಿಮ್ಮದು ಸ್ಟ್ರೆಂತ್ ಏನಿದೆ ಅದು ರೀಗ್ರೆಷನ್ ಆಗುತ್ತೆ, ಮತ್ತು ಫ್ಯಾಟ್ ಲಾಸ್ ಹಾರ್ಮೋನ್ಸ್ ಅನ್ಸ್ಟೇಬಲ್ ಆಗುತ್ತೆ. ಮೆಡಿಕಲ್ ಸ್ಟಡೀಸ್ ಏನು ಹೇಳುತ್ತೆ ಅಂದರೆ ನೀವು ನಿಮ್ಮ ಬಾಡಿನಲ್ಲಿ ವಿಸಿಬಲ್ ಚೇಂಜಸ್ ನೋಡಬೇಕಂದ್ರೆ ಮಿನಿಮಮ್ 6 to 8 ವೀಕ್ಸ್ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು, ಅಂದರೆ ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡಬೇಕು. ಹಾಗಂತ ನೀವು ಹೆವಿ ವರ್ಕೌಟ್ ಮಾಡಬೇಕಂತಿಲ್ಲ, ಲೈಟ್ ವರ್ಕೌಟ್ ಮಾಡೋದು ನಡೆಯುತ್ತೆ. ಎವ್ರಿ ಡೇ 30 to 45 ಮಿನಿಟ್ಸ್ ವರ್ಕೌಟ್ ಮಾಡಿ, ವೀಕ್ಲಿ 3 to 5 ಡೇಸ್ ಅಂತೂ ಮಾಡಲೇಬೇಕು. ಹೀಗೆ ಮಾಡಿದಾಗಲೇ ನೀವು ನಿಮ್ಮ ಗೋಲ್ನ ರೀಚ್ ಮಾಡೋದಕ್ಕಾಗೋದು. ನೀವು ರೀಸೆಂಟಾಗಿ ಜಿಮ್ ಜಾಯಿನ್ ಮಾಡಿದರೆ ಈ ವಿಡಿಯೋನ ತಪ್ಪದೆ ಸೇವ್ ಮಾಡಿ, ಯಾರು ನಿಮ್ಮ ಫ್ರೆಂಡು ರೆಗ್ಯುಲರಾಗಿ ಜಿಮ್ಗೆ ಹೋಗ್ತಾಯಿಲ್ಲ ಅವರಿಗೆ ತಪ್ಪದೆ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.